ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಹಾಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಇನ್ನು ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 31ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ದ್ವಿತೀಯ ಅಂದರೆ ಈ ಬಿದಿಗೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:08 ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:52 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 9:13 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ಮಧ್ಯಾಹ್ನ 1:45 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:51 ಬೆಳಿಗ್ಗೆ 9:23 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:59 ಅಪರಾಹ್ನ 3:31 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:55 ಮಧ್ಯಾಹ್ನ 12:27 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:50 ಮಧ್ಯಾಹ್ನ 1:40 ಇನ್ನು ಅಪರಾಹ್ನ 3:19 ಅಪರಾಹ್ನ 4:09 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:15 ಬೆಳಿಗ್ಗೆ 7:59 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:17 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರಾದ ಅಧಿಪತಿ ಚಂದ್ರ ಮನಃಕಾರಕ. ಹಾಗಾಗಿ ಈ ದಿನ ಮನಸ್ಸಿನ ಏರಿಳಿತಗಳಿಗೆ ಕಾರಣವಾಗುವಂಥ ಚಂದ್ರನಿಂದ ಬಹಳ ಉತ್ತಮವಾದಂತಹ ಸಮತೋಲನವಾದಂತಹ ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ, ಇಂಥವ್ರಿಗೆ ತುಂಬ ಅನುಕೂಲ ಇದೆ. ಹಾಗೆ ಚಂದ್ರ ಮನಸ್ಸಿಗೆ ಮತ್ತು ಕಲ್ಪನೆಗೆ
ಯಶಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಚಂಚಲ ಮನಸ್ಸನ್ನು ಬಿಟ್ಟು ಏಕಾಗ್ರತೆಯಿಂದ ಕೆಲಸ ಮಾಡುವಂಥವ್ರಿಗೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಸ್ವಲ್ಪ ಮನಸ್ಸು ಚಂಚಲಿತ ಆಗಿದ್ರೂ ಕೂಡ ಅದು ವಿಚಲಿತವಾಗಿಬಿಡುತ್ತೆ. ಹಾಗಾಗಿ ನಿರ್ದಿಷ್ಟವಾದಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಕೆಲವರಿಗೆ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಚಂದ್ರನಿಂದ ಈ ದಿನ ಮನಸ್ಸಿನ ಏರುಪೇರುಗಳಿಗೆ ಕಾರಣೀಭೂತವಾದಂತಹ ಅಂಶಗಳು ಘಟಿಸುವಂಥದ್ದು ಇದೆ. ಇನ್ನು ಚಂದ್ರ ಸಂಚಾರಕ್ಕೆ ಪ್ರಯಾಣಕ್ಕೆ ಕಾರಕನಾಗಿರೋದ್ರಿಂದ ಈ ದಿನ ನೀವು ವ್ಯಾಪಾರದ ಉದ್ದೇಶಕ್ಕಾಗಿ ಮಾಡುವಂತಹ ಪ್ರಯಾಣ, ಹಾಗೆ ಉದ್ಯೋಗದ ನಿಮಿತ್ತವಾಗಿ ಮಾಡುವಂತಹ ಪ್ರಯಾಣ ಅಥವಾ ಯಾವುದೇ ಒಂದು ಉದ್ದೇಶಿತ ಗುರಿಯನ್ನು ಸಾಧಿಸಲಿಕ್ಕೆ ನೀವು ಮಾಡುವಂತಹ ಪ್ರಯಾಣದಲ್ಲಿ ಸಂಚಾರದಲ್ಲಿ ಈ ದಿನ ಶುಭಕರವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸನ್ನು ಆಧರಿಸಿರುವಂಥದ್ದು. ವೇರ್ ದೆರಿಸೆ ವಿಲ್ ದೆರಿಸೆವೇ. ಹಾಗಾಗಿ ಮನಸ್ಸಿನಂತೆ ಮಹಾದೇವ, ಮನಸ್ಸಿದ್ದರೆ ಮಾರ್ಗ, ಇದೆಲ್ಲವನ್ನು ಕೂಡ ನಮ್ಮ ಹಿರಿಯರು ಹೇಳಿರುವಂಥದ್ದು ಈ ಚಂದ್ರನನ್ನು ಕುರಿತಾಗಿ. ಹಾಗಾಗಿ ಈ ದಿನ ಮನಸ್ಸು ಮಾಡಿದ್ರೆ ನೀವು ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದ ಫಲಗಳೇನೋ ಸಿಕ್ಕತ್ತೆ. ಆದರೆ ಈ ಸಂದರ್ಭದಲ್ಲಿ ಬೆಳಗಿನ ಸಮಯದಲ್ಲಿ ಇರುವಂತಹ ರಾಹುಕಾಲ ಮತ್ತು ಈ ಗುರುಹೋರ ಸಮಯ ಒಂದೇ ಆಗಿರುತ್ತೆ. ಹಾಗಾಗಿ ಈ ಒಂದು ಅವಧಿಯನ್ನು ಬಿಟ್ಟು ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಇದು ಅಂದರೆ ಗುರುಹೋರ ಈ ದಿನ ಇರುವಂತಹ ಸಮಯ ಬೆಳಿಗ್ಗೆ 8:22 ಬೆಳಿಗ್ಗೆ 9:23 ಹಾಗೆ ಅಪರಾಹ್ನ 3:27 ಅಪರಾಹ್ನ 4:28 ಇನ್ನು ರಾತ್ರಿ 10:26 ರಾತ್ರಿ 11:25 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ರಾಹುಕಾಲದ ಸಮಯವನ್ನು ನೋಡಿಕೊಂಡು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ನೀವು ಯಾವುದೇ ಚಟುವಟಿಕೆಗಳನ್ನು ಶನಿಹೋರದಲ್ಲಿ ಆರಂಭ ಮಾಡಿದ್ರೆ ಆ ಕೆಲಸಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನೀವು ಅರ್ಜೆಂಟಾಗಿ ನಿಮಗೆ ಫಲಿತಾಂಶಗಳು ಬೇಕು ಅಂತ ಹೇಳಿದ್ರೆ ಆದಷ್ಟು ಶನಿವಾರವನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 7:21 ಬೆಳಿಗ್ಗೆ 8:22 ಹಾಗೆ ಮಧ್ಯಾಹ್ನ 2:27 ಅಪರಾಹ್ನ 3:27 ಇನ್ನು ರಾತ್ರಿ 9:27 ರಾತ್ರಿ 10:26 ಶನಿವಾರ ಇರುವಂಥ ಸಮಯ. ಹಾಗಾಗಿ ತುರ್ತಾಗಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ಶನಿವಾರದಲ್ಲಿ ಆರಂಭ ಮಾಡಬೇಡಿ. ಉಳಿದಂತೆ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸ್ಬೋದು. ಇನ್ನು ಈ ದಿನ ಇರುವಂಥ ಕುಜಹೋರ ಕೂಡ ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಸ್ಥಿರಾಸ್ತಿಯನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು, ಹಾಗೆ ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ಇರುವಂಥ ಕುಜಹೋರ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಹಾಗೆ ಯಾವುದೇ ವಿವಾದಗಳು ನ್ಯಾಯಾಲಯದಲ್ಲಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವಾಗಲಿ ಆದಷ್ಟು ಈ ಕುಜಹೋರವನ್ನು ಅವಾಯ್ಡ್ ಮಾಡಿ. ಇದರಲ್ಲಿ ನಿಮ್ಮ ಪ್ರಯತ್ನಗಳು ಬೇಡ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:23 ಬೆಳಿಗ್ಗೆ 10:24 ಹಾಗೆ ಅಪರಾಹ್ನ 4:28 ಸಂಜೆ 5:29 ಇನ್ನು ರಾತ್ರಿ 11:25 ರಾತ್ರಿ 12:25 ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪಂಚಾಂಗ ಪಠಣವನ್ನು ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಪಂಚಾಂಗ ಶ್ರವಣವನ್ನಾದರೂ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸ್ಕೊಳ್ಳಿ. ಹಾಗಾಗಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡಿಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಅನುಸರಣೆ ಮಾಡಬೇಕು, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಚೈತ್ರ ಮಾಸದ ಆರಂಭದಿಂದಲೇ ಯುಗಾದಿ ಹಬ್ಬ ಆರಂಭ ಆಯಿತು. ಹಾಗಾಗಿ ಹೊಸ ವರ್ಷಕ್ಕೆ ನಾವು ಹೊಸ ಹೊಸ ಕೆಲಸಗಳನ್ನು ಮಾಡುವಂಥ ಒಂದು ಸಿದ್ಧತೆಯಲ್ಲಿ ಇರ್ತೇವೆ. ಹಾಗೆ ಪಂಚಾಂಗ ಶ್ರವಣವನ್ನು ಮಾಡಿದ್ರಿ, ಪಂಚಾಂಗ ಪಠಣವನ್ನು ಮಾಡಿದ್ರಿ, ಹಾಗೆ ಈ ವರ್ಷದಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ತಿಳ್ಕೊಳ್ತಾ ಇದ್ದೀರಿ. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತ್ಯೇಕವಾಗಿ ಪ್ರಸಾರ ಮಾಡುವಂಥ ಮಾಹಿತಿಗಳನ್ನು ನೋಡ್ತಾ ಇರಿ. ಇದರಲ್ಲಿ ಪ್ರತಿನಿತ್ಯಕ್ಕೆ ನಿಮಗೆ ಬೇಕಾದಂತಹ ಎಲ್ಲ ಅಂಶಗಳು ಕೂಡ ಪ್ರಸಾರ ಆಗ್ತಾ ಇದೆ. ಇದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಜರುಗುತ್ತೆ. ನೀವು ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ.
ಹಾಗಾಗಿನೇ ನಾವು ಈ ಸಂವತ್ಸರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಬೇಕು, ಹಾಗೆ ಆರೋಗ್ಯಪೂರ್ಣವಾದಂತಹ ಲಾಭದಾಯಕವಾದಂತಹ ಜೀವನ ಇರಲಿ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಬಯಸುವಂಥದ್ದು. ಆದರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ಮ ಅಂತ ಹೇಳಿ ಕರೀತೀವಿ. ಇದು ಕರ್ಮ ಅಂತ ಹೇಳಿದ್ರೆ ಇದು ಉದ್ಯೋಗ. ಹಾಗಾಗಿ ಮನುಷ್ಯ ತಾನು ಬದುಕಿಗಾಗಿ ಕಟ್ಟಿಕೊಳ್ಳುವಂಥ ಅಥವಾ ಮಾಡುವಂತಹ ಕೆಲಸಗಳು ಯಾವುದೇ ಇದ್ರೂ ಕೂಡ ಅದನ್ನು ಕರ್ಮ ಅಂತ ಹೇಳಿ ಕರೆಯುವಂಥದ್ದಿದೆ. ಅದು ವಿದ್ಯಾರ್ಥಿಗಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಅದನ್ನು ಅಂದರೆ ಈ ಒಂದು ಕೆಲಸವನ್ನ ಮಾಡಲೇಬೇಕು, ಇದನ್ನೇ ಕರ್ಮ ಅಂತ ಹೇಳುವಂಥದ್ದು. ಆದರೆ ಈ ಕೆಲಸ ನಮಗೆ ಶಾಶ್ವತವಾಗಿರ್ಬೋದು ಅಥವಾ ತಾತ್ಕಾಲಿಕವಾಗಿ ಆದರೂ ಕೂಡ ಇರ್ಬೋದು. ಬಹುತೇಕರು ಇದನ್ನು ಉದ್ಯೋಗಕ್ಕೆ ಅನ್ವಯಿಸಿಯೇ ಹೇಳುವಂಥದ್ದಿದೆ. ಇಲ್ಲಿ ಕರ್ಮ ಅಂತ ಹೇಳಿದ್ರೆ ಉದ್ಯೋಗ ಅನ್ನುವಂಥ ಅರ್ಥದಲ್ಲಿ. ಹಾಗಾಗಿ ಮಾಡ್ತಾ ಇರುವಂತಹ ಕರ್ಮ ಯಾವುದೇ ರೀತಿಯಲ್ಲಿ ಲಾಭದಾಯಕವಾಗಿದ್ದರೆ ಅದು ವರ ಅಂತ ಹೇಳಿ ಗುರುತಿಸಲ್ಪಡುತ್ತೆ. ಅದೇ ನಮಗೆ ಒಂದು ಅದೃಷ್ಟ ತರುವಂಥದ್ದು. ಆದರೆ ಅದಕ್ಕೆ ಬದಲಾಗಿ ನಾವು ಮಾಡುವಂಥ ಕೆಲಸ ನಮಗೆ ತೀವ್ರತರವಾದಂಥ ತೊಂದರೆಗಳನ್ನು ಕೊಡ್ತಾ ಇದ್ದರೆ ಅದನ್ನು ಶಾಪ ಅಂತ ಹೇಳಿ ಗುರುತಿಸಲ್ಪಡುವಂಥದ್ದಿದೆ. ಹಾಗಾಗಿ ನೋಡಿ, ನಮಗೆ ಬರುವಂಥ ಲಾಭ ನಷ್ಟಗಳ ಆಧಾರದ ಮೇಲೆ ಈ ಕರ್ಮವನ್ನು ನಾವು ವರವ ಅಥವಾ ಶಾಪವ ಅಂತ ಹೇಳಿ ತೀರ್ಮಾನಿಸುವಂಥದ್ದು. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ಒಂದು ಉದಾಹರಣೆಯ ಮೂಲಕ ಈ ವರ ಮತ್ತು ಶಾಪದ ಬಗ್ಗೆ ನಾವು ತಿಳ್ಕೊಳ್ಬೋದು. ಇಲ್ಲಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ತಾನು ಮಹಾರಾಜನಾಗಿ ಮಾಡಬೇಕಾದಂಥ ಒಂದು ಕರ್ಮ ಏನಿದೆ ಅದು ಅವನಿಗೆ ಶಾಪ ಆಯಿತು. ತನ್ನ ಪತ್ನಿಯನ್ನೇ ಅರಣ್ಯಕ್ಕೆ ಕಳುಹಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಸೀತಾಮಾತೆ ಮಹಾರಾಣಿಯಾಗಿರಬೇಕಾದಂತಹ ಸಂದರ್ಭ ಇತ್ತು. ಆದರೆ ಆಕೆಯ ಕರ್ಮ ಏನು, ಮತ್ತೆ ಅರಣ್ಯಕ್ಕೆ ತೆರಳಬೇಕಾಗಿ ಬಂತು. ಇದು ಶಾಪವಾಗಿ ಪರಿವರ್ತನೆ ಆಯಿತು. ಹಾಗಾಗಿನೇ ಮಹಾಭಾರತದಲ್ಲಿ ಅರ್ಜುನ ಊರ್ವಶಿಯಿಂದ ನಪಂಸಕತ್ವವನ್ನು ಶಾಪವಾಗಿ ಪಡ್ಕೊಂಡ. ಆದರೆ ಅದೇ ಪಾಂಡವರ ಅಜ್ಞಾತವಾಸದಲ್ಲಿ ಆ ನಪಂಸಕತ್ವವೇ, ಆ ಬೃಹನ್ನಳೆಯ ರೂಪವೇ ವರವಾಗಿ ಪರಿವರ್ತನೆಯಾಯಿತು. ಹಾಗಾಗಿ ಇಲ್ಲಿ ಕೆಲವೊಮ್ಮೆ ವರ ಶಾಪವಾಗಿರುವಂಥದ್ದು, ಮತ್ತೊಮ್ಮೆ ಈ ಶಾಪವೇ ವರವಾಗಿ ಪರಿವರ್ತನೆ ಆಗುವಂಥದ್ದು ನಾವು ನಮ್ಮ ಪುರಾಣಗಳಿಂದ ಕಲಿಯಬೇಕಾದಂಥ ಒಂದು ಪಾಠ. ಇಲ್ಲಿ ಒಂದು ಸಣ್ಣ ಕಥೆಯನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಒಬ್ಬ ಭಿಕ್ಷುಕ ಇರ್ತಾನೆ. ತನ್ನ ಬಡತನದ ಬೇಗೆಯಿಂದ ಅವನು ಹೊರಬರಲಿಕ್ಕೆ ದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ದೇವರು ಇವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಹೇಳಿ ಕೇಳಿದಾಗ ಆ ಭಿಕ್ಷುಕ ಹೇಳ್ತಾನೆ, ನಾನು ತುಂಬ ಬಡವ, ಅದಕ್ಕೆ ನನಗೆ ಹೇರಳವಾಗಿ ಧನ ಕನಕಾದಿಗಳನ್ನು ಕೊಟ್ಬಿಡು, ನನ್ನನ್ನು ಶ್ರೀಮಂತನನ್ನಾಗಿ ಮಾಡಿಬಿಡು ಅಂತ ಹೇಳಿ ಒಂದು ವರವನ್ನು ಕೇಳ್ಕೊಳ್ತಾನೆ. ಭಿಕ್ಷುಕ ಕೇಳಿದಂತಹ ಈ ವರ ಏನಿದೆ ಅದನ್ನು ಭಗವಂತ ದಯಪಾಲಿಸ್ತಾನೆ. ತಥಾಸ್ತು ಅಂತ ಹೇಳಿ ಹೊರಟು ಹೋಗ್ತಾನೆ, ಅದೃಶ್ಯನಾಗ್ತಾನೆ. ಆಗ ಆ ಬಡವ ಭಿಕ್ಷುಕನಿಗೆ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಇದರಿಂದ ಅವನಿಗೆ ಅಪಾರವಾದಂತಹ ಒಂದು ಸಂತೋಷ ಉಂಟಾಗುತ್ತೆ. ಹಾಗಾಗಿ ಭಗವಂತ ಕೊಟ್ಟಿರುವಂತಹ ಎಲ್ಲ ಧನ ಕನಕಾದಿ ಸಂಪತ್ತುಗಳನ್ನು ತಲೆಯ ಮೇಲೆ ಒಂದು ಗಂಟಿನ ಮೂಟೆಯಲ್ಲಿ ಇಟ್ಟುಕೊಂಡು ಹೋಗುವಂತಹ ಸಂದರ್ಭ. ಹಾಗೆ ತನ್ನ ಊರನ್ನು ತಲುಪುವಂತಹ ಮಾರ್ಗ ಮಧ್ಯದಲ್ಲಿ ಕೆಲವು ಡಕಾಯಿತರು ಅವನನ್ನು ಅಡ್ಡಗಟ್ತಾರೆ. ತಲೆಯ ಮೇಲೆ ಏನು ಗಂಟಿದೆ ಅಂತ ಹೇಳಿ ಬಿಚ್ಚಿಸಿ ನೋಡಿದಾಗ ಅಲ್ಲಿ ಧನ ಕನಕಾದಿಗಳು ಕಾಣಿಸ್ಕೊಳ್ಳುತ್ತೆ. ಆಗ ಡಕಾಯಿತರು ಏನು ಮಾಡ್ತಾರೆ, ಇವನನ್ನು ಕಟ್ಟಿ ಹಾಕಿ ಅವನಲ್ಲಿದ್ದಂತಹ ಎಲ್ಲ ಸಂಪತ್ತನ್ನು ಕೂಡ ದೋಚಿಕೊಂಡು ಹೋಗ್ತಾರೆ. ಇಲ್ಲಿ ದೇವರು ಕೊಟ್ಟಿರುವಂತಹ ವರವೇ ಅವನಿಗೆ ಶಾಪ ಆಗೋಯ್ತು. ಹಾಗಾಗಿನೇ ನಮ್ಮ ಕೆಲಸದಿಂದ, ನಮ್ಮ ಕರ್ಮದಿಂದ, ನಮ್ಮ ಉದ್ಯೋಗದಿಂದ ನಾವು ಹೇರಳವಾಗಿರುವಂಥ ಸಂಪತ್ತನ್ನು ಸಂಪಾದನೆ ಮಾಡಿಕೊಳ್ಬೋದು. ಇದು ವರ ಅಂತ ಅನ್ನಿಸಿದ್ರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಕರಗಿ ಹೋಗುತ್ತೆ. ಸರ್ಕಾರದ ನೀತಿ ನಿಯಮಗಳು ಅಂತಹ ಒಂದು ಐಶ್ವರ್ಯವನ್ನು, ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲೇ ನಮಗೆ ಸಂಪಾದನೆಯಿಂದ ಬಂದಂತಹ ವರವೇ ಶಾಪವಾಗಿ ಪರಿಗಣಿತವಾಗುವಂಥದ್ದು. ಹಾಗಾಗಿನೇ ಭಗವಂತನಾದಂತಹ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು, ನಿನ್ನ ಕರ್ಮವನ್ನು ಸರಿಯಾಗಿ ಮಾಡು, ಅದರ ಫಲಾಫಲಗಳನ್ನು ನನಗೆ ಬಿಡು ಅಂತ ಹೇಳಿ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿರುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ಇದರ ಅರ್ಥ ಏನು? ನಮ್ಮ ಬದುಕಿನಲ್ಲಿ ಯಾವುದೇ ರೀತಿಯ ಸಕಾರಾತ್ಮಕವಾದಂತಹ ಕೆಲಸವನ್ನು ತನ್ನ ಕರ್ತವ್ಯ ಅಂತ ಹೇಳಿ ಮಾಡಿದ್ರೆ ಮಾತ್ರ ಅದು ವರ ಅಂತ ಅನ್ನಿಸ್ಕೊಳ್ಳುತ್ತೆ. ಇಷ್ಟ ಇಲ್ಲದೆ ಮಾಡಿದರೆ ಅದೇ ಭಾರ ಅನಿಸುತ್ತೆ, ಅದೇ ಮುಂದೆ ಶಾಪವಾಗುತ್ತೆ. ಹಾಗಾಗಿನೇ ನಾವು ಪ್ರತಿಯೊಂದು ಕೆಲಸವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರಬೇಕು ಅನ್ನುವಂಥದ್ದು. ಅದರಲ್ಲೂ ನಮ್ಮ ಜಾತಕದ ರೀತಿ ಕರ್ಮವನ್ನು 10ನೇ ಮನೆ ಹೇಳಿದ್ರೆ ವರವನ್ನು 11ನೇ ಮನೆ ಹೇಳುತ್ತೆ. ಇನ್ನು ಶಾಪವನ್ನು ದುಸ್ಥಾನದ ಮನೆಗಳು ಹೇಳುವಂಥದ್ದು. ಹಾಗಾಗಿ ಜಾತಕದಲ್ಲಿ 10ನೇ ಮನೆಯ ಅಧಿಪತಿ
11ನೇ ಮನೆಯ ಅಧಿಪತಿ ಸಂಪರ್ಕಕ್ಕೆ ಬಂದರೆ ಕರ್ಮ ವರವಾಗುತ್ತೆ. ಇನ್ನು ದುಸ್ಥಾನಾಧಿಪತಿಗಳಿದ್ದಾರಲ್ಲ, ಅಲ್ಲಿ ಅವರು ಪರಸ್ಪರರ ಸಂಪರ್ಕಕ್ಕೆ ಬಂದರೆ ಅದು ಶಾಪವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಲಾಭಾಧಿಪತಿ ಹಾಗೆ ದುಸ್ಥಾನಾಧಿಪತಿ ಒಬ್ಬರಿಗೊಬ್ಬರ ಸಂಪರ್ಕಕ್ಕೆ ಬಂದಾಗ ಕೂಡ ವರ ಶಾಪವಾಗುತ್ತೆ ಅಥವಾ ಶಾಪ ವರವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಅಧಿಪತಿಗಳು ಯಾವ ಭಾವದಲ್ಲಿ ಇದ್ದಾರೋ ಅದು ಸಹ ಆ ವಿಷಯಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಂತಾಗುತ್ತೆ. ಹಾಗಾಗಿ ನಾವು ಮಾಡುವಂತಹ ಕರ್ಮ, ನಮ್ಮ ಕೆಲಸ ಕಾರ್ಯಗಳೇನಿದೆ ಇದೆಲ್ಲವೂ ಕೂಡ ನಮಗೆ ವರವಾಗಿ ಕೆಲವೊಮ್ಮೆ ಶಾಪವಾಗಿ ಪರಿಗಣನೆ ಆಗುವಂಥದ್ದು. ಹಾಗಾಗಿ ನಾವು ನಮ್ಮ ಜೀವನದ ನಿಜವಾದ ಒಳ ಉದ್ದೇಶವನ್ನು ಅರಿತುಕೊಳ್ಬೇಕು. ಅದಕ್ಕಾಗಿಯೇ ಈ ಹೊಸ ಸಂವತ್ಸರ, ಹೊಸ ವರ್ಷ ನಮಗೆ ಒಂದು ಹೊಸ ಪಾಠವನ್ನು ಕಲಿಸ್ತಾ ಇದೆ. ಹಾಗಾಗಿನೇ ನಾವು ಜ್ಯೋತಿಷ್ಯದಲ್ಲಿ 10ನೇ ಮನೆಯನ್ನು ಕರ್ಮಕ್ಕೆ, 11ನೇ ಮನೆಯನ್ನು ಲಾಭಕ್ಕೆ ಹೇಳಿದ್ರೆ, ಈ ಭಚಕ್ರದಲ್ಲಿ 10ನೇ ಮನೆಯ ಅಧಿಪತಿ ಕೂಡ ಶನಿದೇವರೇ, 11ನೇ ಮನೆಯ ಅಧಿಪತಿ ಕೂಡ ಶನಿದೇವರೇ. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯ ಪ್ರತಿಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಕೂಡ ನಮಗೆ ಮೊದಲೇ ತಿಳಿದು ಹೋಗುತ್ತೆ. ಏಕೆಂದರೆ ಇಲ್ಲಿ 10 ಮತ್ತು 11ನೇ ಅಧಿಪತಿಯಾದಂತಹ ಶನಿ ಯಾವ ಆಸೆಯೂ ಇಲ್ಲದೆ ಪ್ರತಿ ಕೆಲಸವೂ ಕೂಡ ನಿಷ್ಕಾಮ ಕರ್ಮವಾದರೆ ಮಾತ್ರ ಅದು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ನಮ್ಮ ಜನ್ಮದ ರಹಸ್ಯವನ್ನು ನಾವು ತಿಳ್ಕೊಳ್ಬೇಕು. ನಾವು ಮಾಡುವಂಥ ಉದ್ಯೋಗ, ನಮ್ಮ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರ ವಹಿವಾಟು ಏನೇ ಇದ್ರೂ ಅದು ಭಗವಂತ ನಮಗೆ ನಮ್ಮ ಜೀವನದ ಆಸರೆಗಾಗಿ ಕೊಟ್ಟಿರುವಂಥ ಒಂದು ವರ. ಅದನ್ನು ನಾವು ಸರಿಯಾಗಿ ಬಳಸ್ಕೊಂಡಾಗ ಮಾತ್ರ ಆ ವರವಾಗಿಯೇ ಉಳಿಯುತ್ತೆ, ಇಲ್ಲಾಂದರೆ ಅದು ಶಾಪವಾಗುತ್ತೆ. ಹಾಗಾಗಿ ಈ ಸಂವತ್ಸರ ನಿಮ್ಮ ಜೀವನದ ಗುರಿಯ ಬಗ್ಗೆ ಒಂದು ಸ್ಪಷ್ಟತೆಯನ್ನು ನಿಮಗೆ ಕೊಡಲಿ. ಹಾಗೆ ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳು ಕೂಡ ಭಗವಂತನಿಗೆ ಸಮರ್ಪಣೆ ಆಗ್ತಾ ಇದೆ ಅಂತ ಹೇಳೇನೆ ಮಾಡಿದಾಗ ಆತ್ಮತೃಪ್ತಿ ಉಂಟಾಗುತ್ತೆ, ಭಗವಂತನ ಅನುಗ್ರಹ ಉಂಟಾಗುತ್ತೆ, ಎಲ್ಲವೂ ಕೂಡ ಧನಾತ್ಮಕವಾಗಿಯೇ ಪರಿವರ್ತಿತವಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಗೌರವ ಹೆಚ್ಚಾಗುತ್ತೆ. ಅದರಲ್ಲೂ ಸ್ವಯಂ ನಿಯಂತ್ರಣದಲ್ಲಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳು ತುಂಬ ಸಮತೋಲನದಲ್ಲೇ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಚರ್ಚೆ ನಡೆಯುವಂಥದ್ದು, ಪೂರ್ವ ಸಿದ್ಧತೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಚಂದ್ರನಿಂದ ಈ ದಿನ ಮನಸ್ಸು ತುಂಬ ತಿಳಿಯಾಗಿರುತ್ತೆ. ಯಾವುದೇ ಒಂದು ಕಷ್ಟ ಇರಲಿ, ನೋವಿರಲಿ, ದುಃಖ ಇರಲಿ, ಅದನ್ನು ನಿವಾರಿಸಿಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ಇರುತ್ತೆ. ಅದಕ್ಕಾಗಿ ನಿಮ್ಮ ಬಂಧು ಮಿತ್ರರ ಸಹಾಯ ಸಹಕಾರಗಳನ್ನು ಕೋರಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತುಂಬ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಹಾಗೆ ನೀವು ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ, ಕ್ರೀಡೆಗಳಲ್ಲಿ ಭಾಗವಹಿಸಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿರಿ, ಅಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿನೇ ಫಲದಾಯಕನಾದಂತಹ ಈ ಗ್ರಹಗತಿಗಳೇನಿದೆ ನಿಮಗೆ ತುಂಬ ಫೇವರಬಲ್ ಆಗಿ ಈ ದಿನ ಇರುವಂಥದ್ದು. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅದ್ಭುತವಾದಂತಹ ಅನುಭವ ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ತುಂಬ ನಿರಾಯಾಸವಾಗಿ ಪೂರ್ಣಗೊಳ್ಳುತ್ತೆ. ವ್ಯವಹಾರದಲ್ಲಿ ನೀವು ಇಟ್ಟುಕೊಂಡಂತಹ ನಿರೀಕ್ಷೆಗಳು ಈಡೇರುತ್ತೆ. ಇದು ಬಹಳ ಮುಖ್ಯ. ಏಕೆಂದರೆ ಎಷ್ಟೋ ಸಲ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ, ನಿರೀಕ್ಷೆಗಳು ನಿರೀಕ್ಷೆಯಂತೆಯೇ ಇರಲ್ಲ, ಹುಸಿಯಾಗ್ಬಿಡುತ್ತೆ. ಆದರೆ ಈ ದಿನದ ವಿದ್ಯಮಾನಗಳು ಬಹಳ ವಿಶೇಷವಾಗಿ ನಿಮಗೆ ಫಲವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಉನ್ನತ ವ್ಯಾಸಂಗದಲ್ಲಿರುವಂಥವ್ರಿಗೆ, ವಿದೇಶಕ್ಕೆ ಹೋಗಬೇಕು ಅನ್ನುವಂಥವ್ರಿಗೂ ಕೂಡ ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕತ್ತೆ. ಅತ್ಯುತ್ತಮವಾದಂಥ ಸಮಯ ಇದೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರವಾಗಿ ಕೂಡ ನೀವು ಮಾಡುವಂಥ ಪ್ರಯತ್ನ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಒಟ್ಟಾರೆ ಮುಂದಿನ ಜೀವನಕ್ಕೆ ಸುಗಮವಾದಂತಹ ಒಂದು ಭದ್ರ ಬುನಾದಿ ಈ ದಿನ ಸಿಕ್ಕುವಂಥದ್ದು. ಇದು ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂಥ ಸಂದರ್ಭ ಇದೆ. ಅದರಲ್ಲೂ ಈ ದಿನದಲ್ಲಿ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಉಂಟಾಗೋದ್ರಿಂದ, ಒತ್ತಡಗಳು ಉಂಟಾಗೋದ್ರಿಂದ ಈ ದಿನ
ನಿರ್ಧಾರಗಳನ್ನು ತುಂಬ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲೂ ಈ ಒತ್ತಡಕ್ಕೆ ಮಣಿದು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ತೆಗೆದುಕೊಂಡಂಥ ನಿರ್ಧಾರವನ್ನು ಬಹಳ ಬೇಗ ಬದಲಾವಣೆ ಮಾಡುವಂಥ ಸಂದರ್ಭಗಳು ಈ ದಿನ ಜಾಸ್ತಿ ಇರುತ್ತೆ. ಹಾಗಾಗಿನೇ ನೀವು ಅಂದುಕೊಂಡಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ವಿಚಾರಧಾರೆಗಳಲ್ಲಿ ಕೆಲವೊಂದು ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಭಿನ್ನಾಭಿಪ್ರಾಯಗಳು ಬಹಳ ಬೇಗ ನುಸುಳುವಂಥದ್ದು. ಏಕೆಂದರೆ ಈ ದಿನ ಪ್ರಬುದ್ಧವಾದಂಥ ತೀರ್ಮಾನವಾಗಲಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂತಹ ಸಂದರ್ಭವಾಗಲಿ ಅಷ್ಟೊಂದು ಫೇವರಬಲ್ ಆಗಿರಲ್ಲ. ಹಾಗೆ ಈ ದಿನ ಗೃಹ ಬಳಕೆ ಸಾಮಗ್ರಿ ಖರೀದಿಯ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವ್ಯಾಪಾರಂ ದ್ರೋಹ ಚಿಂತನಂ. ಹಾಗಾಗಿ ಅವರು ಕೂಡ ಅಂತಹ ದ್ರೋಹ ಚಿಂತನೆಯಲ್ಲಿರ್ತಾರೆ. ನಿಮಗೂ ಕೂಡ ಒಂದು ಕಳಪೆಯಾದ ಸಾಮಗ್ರಿ ಸಿಗ್ಬೋದು ಅಥವಾ ಹಣ ಹೆಚ್ಚಾಗಿ ಕೊಟ್ಟು ಖರೀದಿ ಮಾಡಿದ್ನಲ್ಲ ಅನ್ನುವಂಥ ಪಶ್ಚಾತ್ತಾಪ ಆಗ್ಬೋದು. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಬೇರೆಯವರ ರಹಸ್ಯ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಇರುವಂಥದ್ದು. ಹಾಗಾಗಿ ಬೇರೆಯವರ ಬಗ್ಗೆ ಕುತೂಹಲ, ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಬೇರೆಯವರಿಂದ ಅಥವಾ ಬೇರೆ ಮೂಲದಿಂದ ಅವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದೆಲ್ಲ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಆದರೂ ಕೂಡ ಈ ದಿನ ಟೈಮ್ ಪಾಸ್ಗಾಗಿ ಇಂತಹ ಕೆಲವು ವಿದ್ಯಮಾನಗಳನ್ನು ಹಮ್ಮಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಒಡ ಹುಟ್ಟಿದವರ ಜೊತೆಯಲ್ಲಿ ಒಳ್ಳೆ ಸಾಮರಸ್ಯ ಇದೆ. ಯಾವುದೋ ಒಂದು ಸಮಸ್ಯೆಯನ್ನು ಒಟ್ಟಾಗಿ ಎದುರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆ ಈ ದಿನ ಖರ್ಚು ವೆಚ್ಚಗಳು ವಿಪರೀತವಾಗಿ ಆಗೋದ್ರಿಂದ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ವ್ಯವಹಾರದಲ್ಲಿ ಲಾಭ ಇದೆ, ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇದೆ. ಹಾಗೆ ಎಂಥವರನ್ನೂ ಕೂಡ ಈ ದಿನ ಮೋಡಿಗೆ ಒಳಪಡಿಸ್ಬಿಡ್ತೀರಿ, ಮೆಸ್ಮರೈಸ್ ಮಾಡ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಮಾತು, ನಿಮ್ಮ ವಾಕ್ಚಾತುರ್ಯ, ನಿಮ್ಮ ಒಂದು ಸಮಯ ಪ್ರಜ್ಞೆ ವಿಶೇಷವಾಗಿ ಇರುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅದು ಎಕ್ಸ್ಟೆನ್ಷನ್ ಆಗುವಂಥದ್ದು, ಎನ್ಲಾರ್ಜ್ ಆಗುವಂಥದ್ದು. ಹಾಗೆ ಈ ವ್ಯವಹಾರದಲ್ಲಿ ಬೇಕಾದಂಥ ಒಂದು ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವಂಥದ್ದು. ಹಾಗೆ ಒಂದು ಹೊಸ ದೃಷ್ಟಿಕೋನದಿಂದ ನಿಮ್ಮ ವ್ಯವಹಾರವನ್ನು ನೋಡುವಂಥ ಸಾಧ್ಯತೆ ಕೂಡ ಇದೆ ಈ ದಿನ. ಇನ್ನು ಮನೆಯ ಹೊರಗೆ ಅಪರಿಚಿತರಿಂದ ಸ್ವಲ್ಪ ಕಿರಿಕಿರಿಗಳಾಗ್ಬೋದು. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಂಡ್ರೆ ಸಾಕು ಈ ದಿನ. ಇನ್ನು ಈ ದಿನದಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ನಿಮ್ಮ ಕುಟುಂಬಸ್ಥರ ನೆರವಿನಿಂದ ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ನಿಮಗೆ ಲಾಭ ಇದೆ. ಅದರಲ್ಲೂ ಈ ದಿನ ಚಿಲ್ಲರೆ ಮಾರಾಟಗಾರರಿಗೆ ಅತ್ಯುತ್ತಮವಾದಂಥ ಲಾಭ ಸಿಕ್ಕುವಂಥದ್ದು. ಹಾಗೆ ಈ ದಿನ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂಥವ್ರಿಗೂ ಕೂಡ ಹೆಚ್ಚಿನ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಗರಿಷ್ಠವಾಗಿ ಇರುವಂಥದ್ದು. ಹಾಗಾಗಿನೇ ಯಾವುದೇ ಸಮಸ್ಯೆ ಬಂದರೂ ಕೂಡ ಅನಾಯಾಸವಾಗಿ ಎದುರಿಸುವಂಥ ಒಂದು ಧೈರ್ಯ ಇದೆ. ಹಾಗೆ ಈ ವಿವಾದಗಳೇನಾದರೂ ಇದ್ದರೆ, ನ್ಯಾಯಾಲಯದಲ್ಲಿ ಪ್ರಕರಣಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಉತ್ತಮವಾದಂಥ ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ಈ ದಿನ ಸ್ನೇಹಿತರಿಂದ ಸಮಯೋಚಿತವಾದಂತಹ, ಸಂದರ್ಭೋಚಿತವಾದಂತಹ, ಸೂಕ್ತವಾದಂತಹ ಸಹಾಯ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳಿಗೆ ಯಾರಾದರೂ ಒಬ್ಬರು ನಿಮ್ಮ ಜೊತೆಯಲ್ಲಿರ್ತಾರೆ. ಭಗವಂತನ ಅನುಗ್ರಹ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂಪೂರ್ಣವಾದಂತಹ ಆಸಕ್ತಿ ಇದೆ. ಕೆಲಸವನ್ನು ತುಂಬ ಪ್ರೀತಿಸ್ತೀರಿ. ಹಾಗೆ ವರ್ಕ್ ಈಸ್ ವರ್ಷಿಪ್ ಅನ್ನುವಂಥದ್ದು ನಿಮ್ಮ ಅಜೆಂಡಾ ಈ ದಿನದ್ದು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶ ಅದು ನಿಮ್ಮ ಒಂದು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ. ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಥವಾ ನೀವು ಹಿಂದೆ ಇನ್ವೆಸ್ಟ್ ಮಾಡಿರುವಂಥ ವಿಚಾರ ಈ ದಿನ ಪೂರ್ಣವಾದ ಫಲ ತರುತ್ತೆ. ಹಣದ ಒಳಹರಿವು ಚೆನ್ನಾಗಿರುತ್ತೆ. ಒಟ್ಟಾರೆ ಲಾಭ ಇದೆ. ಇನ್ನು ಈ ದಿನ ವಾಹನದಿಂದ ಕೂಡ ನಿಮಗೆ ಸಂಪೂರ್ಣವಾದಂಥ ಒಂದು ಲಾಭ ಇದೆ. ಹಾಗೆ ಆತ್ಮೀಯ ಸ್ನೇಹಿತರಿಂದ ಒಂದು ಸಹಕಾರವನ್ನು ಪಡ್ಕೊಳ್ಳುವಂಥದ್ದು, ಅವರಿಗಾಗಿ ನೀವು ಕೂಡ ಸಹಕಾರ ನೀಡುವಂಥದ್ದು. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಇದು ನಿಮಗೆ ಅತ್ಯಂತ ಉತ್ತಮವಾದಂಥ ಸಂತೋಷವನ್ನು ತರುತ್ತೆ.
ಹಾಗೆ ಈ ದಿನ ತುಂಬ ಪಾಸಿಟಿವ್ ಆಗಿರುವಂಥ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಿ. ಅವರ ಆದರ್ಶ, ಅವರ ಮಾತು, ಅವರು ಪಟ್ಟಂತಹ ಶ್ರಮ, ಅವರು ತಲುಪಿದಂತಹ ಗುರಿ, ಅವರ ಸಾಧನೆ ಇವೆಲ್ಲವೂ ಕೂಡ ಈ ದಿನ ನಿಮ್ಮ ಕಣ್ಮುಂದೆ ಬರುವಂಥದ್ದು. ಹಾಗಾಗಿನೇ ಈ ದಿನ ಆ ನುಡಿ ಚಿತ್ರಗಳೇನಿದೆ ಅದರ ಮೂಲಕ ನಿಮ್ಮನ್ನು ಕೂಡ ಹೋಲಿಸಿಕೊಳ್ಳುವಂಥದ್ದು ಇದೆ. ಅವರಂತೆ ನಾನು ಯಾಕೆ ಆಗಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತೆ. ಇದು ಒಂದು ಪ್ರಗತಿಯ ಹಂತ. ಯಾರಿಗೆ ನನ್ನಿಂದ ಎಲ್ಲ ಸಾಧ್ಯ ಇದೆ, ನಾನು ಕೂಡ ಅವರಂತೆ ಆಗಬಲ್ಲೆ ಅನ್ನುವಂಥದ್ದು ಮನಸ್ಸಿಗೆ ಬಂದುಬಿಟ್ರೆ ಸಾಕು, ಅರ್ಧ ಕೆಲಸ ಆದ ಹಾಗೆ. ಹಾಗಾಗಿ ಈ ದಿನ ಅಂಥ ಒಂದು ಸನ್ನಿವೇಶದಲ್ಲಿರ್ತೀರಿ. ನೀವು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ, ವೇರ್ ದೆರ್ ಇಸ್ ಎ ವಾಲ್ ದೆರ್ ಇಸ್ ನೋ ವೇ ಅಂತ ಹೇಳುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ಹಾಗಾಗಿ ವಿಲ್ ಪವರ್ ಚೆನ್ನಾಗಿದೆ. ಏನೇ ಸಾಧನೆ ಮಾಡಲಿಕ್ಕೂ ಈ ದಿನ ತುಂಬ ಅವಕಾಶಗಳಿದೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಆದರೆ ಈ ದಿನ ಯಾರೊಂದಿಗೂ ಕೂಡ ವಾದ ವಿವಾದಗಳಲ್ಲಿ, ಆರ್ಗ್ಯುಮೆಂಟ್ ಏನಿದೆ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವ ಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. 9ನೇ ಮನೆ ಅಂತ ಹೇಳಿದ್ರೆ ಈ ದಿನ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಲೇವಾದೇವಿ ವ್ಯವಹಾರವನ್ನು ಈ ದಿನ ಮಾತ್ರ ಮಾಡಬೇಡಿ. ಸಾಲವನ್ನು ತರುವಂಥದ್ದು, ಸಾಲವನ್ನು ಕೊಡುವಂಥದ್ದು, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು ಯಾವುದೇ ವ್ಯವಹಾರಗಳು ಕೂಡ ಈ ದಿನ ಬೇಡ. ಹಾಗೆ ವ್ಯಾಪಾರದಲ್ಲಿ ಬಂಡವಾಳ ತೊಡಗಿಸಬೇಕು ಅನ್ನುವಂಥ ವಿಚಾರ, ಇನ್ನು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ವಿಚಾರ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಅಸಮಾಧಾನದ ಹೊಗೆ ಈ ದಿನ ತುಂಬ ಕಾಣಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು, ಈ ದಿನದ ಚಟುವಟಿಕೆಗಳು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ವೃತ್ತಿಯಲ್ಲೂ ಕೂಡ ಸ್ವಲ್ಪ ಮುಜುಗರದ ವಾತಾವರಣ ಇರುತ್ತೆ. ಎಲ್ಲೋ ಒಂದು ಕಡೆ ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಇರ್ಬೋದು. ಹಾಗಾಗಿನೇ ಈ ದಿನ ಮನಸ್ಸು ಬಿಚ್ಚಿ ಮಾತಾಡುವಂಥ ಒಂದು ಸನ್ನಿವೇಶ ತುಂಬ ಕಡಿಮೆ ಇರುತ್ತೆ. ಇನ್ನು ಯಾವುದೇ ವಿಚಾರದಲ್ಲಾದರೂ ಕೂಡ ಅತಿಯಾದಂತಹ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಆದರೆ ಕಾನ್ಫಿಡೆನ್ಸ್ ಇರಬೇಕು. ಎಷ್ಟು ಬೇಕೋ ಅಷ್ಟೇ ಮಾತ್ರ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಮಾತು, ಅವರ ಒಂದು ನಡವಳಿಕೆ ನಿಮಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದಿದೆ. ಆದರೂ ಕೂಡ ಈ ದಿನ ಒಂದು ಸಂಬಂಧವನ್ನು ಕಾಯ್ದುಕೊಳ್ಬೇಕು, ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನು ಈ ದಿನ ನೀವು ಸಾಕು ಪ್ರಾಣಿಗಳನ್ನಾದರೂ ಸಾಕಿದರೆ ಅಥವಾ ಸಾಕು ಪ್ರಾಣಿಗಳನ್ನು ಈ ಸಂದರ್ಭದಲ್ಲಿ ನೀವು ನೋಡಿದ್ರೆ ನಿಮಗೆ ಸಂತೋಷ ಉಂಟಾಗುವಂಥದ್ದು, ಅಲ್ಲಿ ಮಾನಸಿಕ ಒತ್ತಡ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ನಿಮಗೆ ಎಲ್ಲಿ ಅನುಕೂಲ ಇದೆ ಅಂಥ ಜಾಗದಲ್ಲಿರಿ. ಯಾವ ವ್ಯಕ್ತಿಯ ಜೊತೆ ಮಾತಾಡಿದ್ರೆ ನೀವು ಕಂಫರ್ಟಬಲ್ ಆಗಿರ್ತೀರಿ ಅಲ್ಲಿ ಸ್ವಲ್ಪ ಸಮಯ ಕಳೀರಿ. ಭಗವಂತನ ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಾರ್ಥನೆ ಮಾಡ್ತಾಯಿರಿ. ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಈ ದಿನ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಹಾಗಾಗಿನೇ ಈ ದಿನ ತುಂಬ ಪರಿಶ್ರಮದಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಕೆಲವೊಂದು ಸಮಸ್ಯೆಗಳು ಎದುರಾಗುತ್ತೆ. ಕಠಿಣವಾದಂಥ ಸನ್ನಿವೇಶಗಳಿರುತ್ತೆ. ನೀವು ಅಂದುಕೊಂಡಂತೆ ಯಾವುದೇ ಕೆಲಸ ಜರುಗಲ್ಲ. ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದೆಲ್ಲವೂ ಕೂಡ ಬುಡ ಮೇಲಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಇಂಥದ್ದೇ ಫಲಿತಾಂಶ ಬರಲಿ ಅಂತ ಹೇಳಿ ಹಠ ಮಾಡಬೇಡಿ. ಯಾವುದೇ ಫಲಿತಾಂಶ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ಸುಮ್ಮನಿದ್ಬಿಡಿ. ಭಗವಂತನ ಮೇಲೆ ಭಾರ ಹಾಕಿ ಕೆಲಸಗಳನ್ನು ಮುಂದುವರಿಸಿ. ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ವಾಹನದ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಪ್ರಯಾಣ ನಿಮಗೆ ದುಬಾರಿಯಾಗುತ್ತೆ. ಈ ವಾಹನದಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಯತ್ನ ಜಾಸ್ತಿ ಇರುತ್ತೆ, ಆದರೆ ಕಡಿಮೆ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಇದು ಕೆಲವೊಮ್ಮೆ ನಿರಾಸೆಗೆ ಕಾರಣವಾಗುವಂಥದ್ದು ಕೂಡ ಇದೆ.
ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು, ಯಾವುದೋ ಒಂದು ಸಣ್ಣ ಮಾತಿಗೆ ಆರಂಭ ಆಗಿ ಅದು ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲೇ ಈ ವಿವಾದಗಳು ಸೃಷ್ಟಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿರುತ್ಸಾಹಗಳೇ ಇರುವಂಥದ್ದು, ಅಷ್ಟೊಂದು ರೀತಿಯಲ್ಲಿ ನಿಮಗೆ ಕಲರ್ಫುಲ್ಲಾಗಿ ಬದುಕು ಈ ದಿನ ಇರಲ್ಲ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಅಡ್ಡಿ ಆತಂಕಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಂದಲೇ ನಿಮಗೆ ದುಃಖಗಳು ಉಂಟಾಗುವಂಥದ್ದು, ನೀವು ನಂಬಿದವರಿಂದಲೇ ನಿಮಗೆ ದ್ರೋಹ ಉಂಟಾಗುವಂಥದ್ದು. ಹಾಗಾಗಿ ನೀವು ಇಷ್ಟು ದಿನ ಯಾರಿಗೆ ಮಾಡಿದ್ದೀರಿ, ಯಾರ ಸೇವೆಯನ್ನು ಮಾಡಿದ್ದೀರಿ, ಯಾರಿಗಾಗಿ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಿ, ಅಂಥವರಿಂದಲೇ ಈ ದಿನ ನಿಮಗೆ ಸ್ವಲ್ಪ ಅಸಮಾಧಾನದ ವಾತಾವರಣ ಇರುತ್ತೆ. ಹಾಗಾಗಿಯೇ ಈ ದಿನ ಬದುಕುವ ಪ್ರಶ್ನೆಯ ಬಗ್ಗೆ ಕೂಡ ನೀವು ಆಗಾಗ್ಗೆ ಚಿಂತನೆ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಉತ್ತಮ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ನಿಮಗೆ ಉತ್ತಮವಾದಂಥ ಸಮಯ ಸಂದರ್ಭಗಳಿರುತ್ತೆ. ಹಾಗೆ ಈ ದಿನ ಹಣಕಾಸಿನ ಲಾಭ ಕೂಡ ಚೆನ್ನಾಗಿದೆ. ಜೊತೆಗೆ ಈ ದಿನದ ವಿದ್ಯಮಾನಗಳಿಂದ, ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳಿಂದ ತುಂಬ ಸಮಾಧಾನಕರವಾದಂಥ ರೀತಿಯಲ್ಲಿ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ತೆಗೆದುಕೊಂಡಂಥ ನಿರ್ಧಾರ ಕೂಡ ನಿಮಗೆ ಮುಂದೆ ಒಳ್ಳೆಯ ಫಲವನ್ನು ತರುವಂಥದ್ದು. ಹಾಗಾಗಿ ನಾಳಿನ ದೃಷ್ಟಿಯಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮ ಒಂದು ಪ್ರಬುದ್ಧತೆಯನ್ನು ತೋರಿಸುತ್ತೆ, ನಿಮ್ಮ ಒಂದು ಮೆಚ್ಯೂರ್ಡ್ ಬಿಹೇವಿಯರನ್ನು ಇಲ್ಲಿ ತೋರಿಸುವಂಥದ್ದು. ಹಾಗಾಗಿನೇ ಜನ ನಿಮ್ಮ ಮಾತನ್ನು ಇಷ್ಟಪಡ್ತಾರೆ, ನಿಮ್ಮ ಮಾತಿಗೆ ಒಂದು ಗೌರವ ಇದೆ, ಒಂದು ಕಿಮ್ಮತ್ತಿದೆ ಈ ದಿನದಲ್ಲಿ. ಹಾಗೆ ಸ್ವಂತ ವ್ಯಾಪಾರದಲ್ಲಿ ಈ ದಿನ ಆದಾಯ ನಿಮ್ಮ ನಿರೀಕ್ಷೆಯಂತೆ ಇರುತ್ತೆ. ಹಾಗೆ ಬರುವಂಥ ಸಮಸ್ಯೆಗಳನ್ನು ಬಹಳ ಸಮರ್ಥವಾಗಿ ಎದುರಿಸ್ತೀರಿ. ಯಾರಿಂದ ಯಾವ ಸಹಾಯ ಪಡ್ಕೊಳ್ಬಹುದು ಅನ್ನುವಂಥದ್ರ ಬಗ್ಗೆ ಲೆಕ್ಕಾಚಾರ ಚೆನ್ನಾಗಿರುತ್ತೆ. ಆದರೆ ಈ ರಾಜಕೀಯ ಕ್ಷೇತ್ರದಲ್ಲಿರುವಂಥವರ ಮಾತನ್ನು ಈ ದಿನ ಅಷ್ಟೊಂದು ನಂಬಲಿಕ್ಕೆ ಹೋಗಬೇಡಿ. ಅವರು ಕೊಡುವಂತಹ ಭರವಸೆಗಳನ್ನು ನೀವು ನಂಬಬಾರ್ದು. ನಿಮ್ಮ ಸ್ವಂತ ಬಲದ ಮೇಲೆ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಜೀವನದಲ್ಲಿ ಇದ್ದಂಥ ಒಂದು ಗೊಂದಲ, ಒಂದು ಗೋಜಲು ನಿವಾರಣೆಯಾಗುತ್ತೆ. ಏಕೆಂದರೆ ಬಹಳ ದಿನಗಳಿಂದ ಕಾಡ್ತಾ ಇದ್ದಂಥದ್ದು ಈ ಸಮಸ್ಯೆ, ಅದೊಂದು ನಿಮಗೆ ಫೇವರಬಲ್ಲಾಗಿ ಆಗಿಬಿಟ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಭಾವನೆ ಆಗಾಗ್ಗೆ ಬರ್ತಾ ಇರುತ್ತೆ. ಈ ದಿನ ಅದಕ್ಕೆ ಒಂದು ವಿದಾಯ ಹೇಳುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಈ ದಿನ ಕೆಲವು ಹಿರಿಯರ ಮಾರ್ಗದರ್ಶನದಿಂದ, ಗುರುಗಳ ಮಧ್ಯಸ್ಥಿಕೆಯಿಂದ ಇಂಥ ಸಮಸ್ಯೆಯೊಂದು ಬಗೆಹರಿತಾ ಇದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ನಿಮಗೆ. ಹಾಗೆ ಈ ದಿನ ನಿಮಗೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಉಂಟಾಗಬಹುದು, ಖರ್ಚು ವೆಚ್ಚ ಜಾಸ್ತಿ ಆಗ್ಬೋದು. ಆದರೂ ಕೂಡ ಹಿರಿಯರ ಮಾರ್ಗದರ್ಶನ, ವೈದ್ಯರ ಮಾರ್ಗದರ್ಶನ ಈ ದಿನ ನಿಮಗೆ ತುಂಬ ಅಮೂಲ್ಯ ಅನ್ನಿಸ್ಕೊಳ್ಳುತ್ತೆ. ಮನಸ್ಸಿಗೆ ಸಮಾಧಾನ, ಒಂದು ರೀತಿಯಲ್ಲಿ ಭದ್ರತೆ ಇದೆ, ಸೆಕ್ಯೂರಿಟಿ ಫೀಲಿಂಗ್ ಈ ದಿನ ಇದೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಸಡಗರದ ದಿನ, ಸಂಭ್ರಮದ ದಿನ. ಏನೋ ಒಂದು ಲವಲವಿಕೆ ಇದೆ, ಏನೋ ಒಂದು ಓಡಾಟ ಇದೆ, ತುಂಬ ಎನರ್ಜಿ ಇದೆ. ಹಾಗಾಗಿನೇ ಈ ದಿನ ಏನೋ ಒಂದು ಹೊಸತನ್ನು ಹುಡುಕ್ತಾ ಇದ್ದೀರಿ. ನಿಮ್ಮ ಕಣ್ಣುಗಳು ಕೂಡ ಹೊಸ ನೋಟವನ್ನು ಬಯಸ್ತಾ ಇದೆ. ಹಾಗಾಗಿನೇ ಈ ದಿನ ಹೊಸಬರ ಪರಿಚಯ ಆಗುತ್ತೆ, ಹೊಸ ವ್ಯಕ್ತಿಗಳ ಭೇಟಿ ಆಗುತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ನಡುವೆ ಒಂದು ಸಂಪರ್ಕ ಏರ್ಪಡುವಂಥದ್ದು, ಒಂದು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಇದು ನಿಮಗೆ ಉತ್ತಮವಾದಂಥ ಸಂತೋಷದ ಸಮಯವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಉದ್ಯೋಗದ ಹುಡುಕಾಟದಲ್ಲಿರುವಂಥವ್ರಿಗೆ ಉತ್ತಮ ಅವಕಾಶಗಳು ಲಭಿಸುತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು, ಆಪರ್ಚುನಿಟೀಸನ್ನು ಸರಿಯಾಗಿ ಬಳಸ್ಕೊಳ್ಳಿ, ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ಒಂದು ಶುಭ ಕಾರ್ಯಗಳನ್ನು ನಡೆಯುವಂಥ ಸೂಚನೆ ಕೂಡ ಇದೆ. ಇದರ ಬಗ್ಗೆ ನೀವು ಒಂದು ಪೂರ್ವ ಸಿದ್ಧತೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ವ್ಯವಹಾರಗಳೇನಿದೆ, ಈ ಪ್ರಯಾಣ ಏನಿದೆ, ಪೂರ್ವ ಸಿದ್ಧತೆ ಏನಿದೆ, ಇದು ನಿಮಗೆ ತುಂಬ ಲಾಭವನ್ನು ತರುತ್ತೆ. ಹಾಗೆ ಈ ದಿನ ಮನೆಯ ಹೊರಗಡೆ ಕೂಡ ಅನಿರೀಕ್ಷಿತವಾದಂಥ ಒಂದು ವಾತಾವರಣ ಇರುತ್ತೆ. ವಾತಾವರಣ, ಸನ್ನಿವೇಶ ಏನೇ ಇದ್ದರೂ ಅದನ್ನು ನಿಮ್ಮದನ್ನಾಗಿ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಚಾಕಚಕ್ಯತೆ ಇದೆ. ಹಾಗೆ ಈ ದಿನ
ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ, ಅವರ ಪೂರ್ವಾಪರದ ಬಗ್ಗೆ ಅಥವಾ ಆ ವ್ಯಕ್ತಿಯಲ್ಲಿರುವಂಥ ವೀಕ್ನೆಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಆ ಮೂಲವನ್ನು ಕಂಡುಹಿಡ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ನಿಮಗೆ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿಯಿಂದ ಅನುಕೂಲ ಇದೆ, ಅನಾನುಕೂಲ ಇದೆ, ಇಷ್ಟರ ಲೆಕ್ಕಾಚಾರ ಇದ್ದರೆ ಸಾಕು. ಆ ಮೂಲವನ್ನು, ಅವರ ಒಂದು ಪೂರ್ವಾಪರವನ್ನು ವಿಚಾರಿಸುವಂಥ ಒಂದು ಪ್ರಯತ್ನಕ್ಕೆ ಹೋಗಬೇಡಿ. ಏಕೆಂದರೆ ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ, ಒಳ್ಳೆಯ ಒಂದು ವಿವರ ಕೂಡ ನಿಮಗೆ ಲಭ್ಯವಾಗಲ್ಲ. ಹಾಗೆ ಈ ದಿನ ಉದರ ಸಂಬಂಧಿ ತೊಂದರೆಗಳೇನಾದರೂ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ, ಮನೆ ಮದ್ದಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಆರೋಗ್ಯವನ್ನು ನೋಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 5ನೇ ಮನೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಮಿಶ್ರ ಫಲಗಳೇ ಕಾದಿರುವಂಥದ್ದು. ಅದರಲ್ಲೂ ಈ ದಿನ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ, ಒತ್ತಡಗಳು ಉಂಟಾಗುತ್ತೆ, ಯಾರ ಒಂದು ಮಾರ್ಗದರ್ಶನದ ಒಂದು ಕೊರತೆ ಈ ದಿನ ಕಾಣುವಂಥದ್ದು. ಹಾಗಾಗಿನೇ ಯಾವ ಕೆಲಸವನ್ನು ಹೇಗೆ ಆರಂಭ ಮಾಡಬೇಕು ಅನ್ನುವಂಥದ್ದರ ಜಿಜ್ಞಾಸೆ ಇರುತ್ತೆ. ಇದರಲ್ಲಿ ಸಮಯ ವ್ಯರ್ಥವಾಗುವಂಥದ್ದು ಕೂಡ ಇದೆ. ಈ ಎಲ್ಲ ಬೆಳವಣಿಗೆ ಕೂಡ ನಿಮ್ಮ ಮೇಲಧಿಕಾರಿಗಳ, ಸಹೋದ್ಯೋಗಿಗಳ ಒಂದು ಕೆಂಗಣ್ಣಿಗೆ ಗುರಿಯಾಗಬೇಕಾದಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಕೆಲಸಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕಾಗತ್ತೆ. ಹಾಗೆ ಕೆಲವೊಂದು ಕೆಲಸದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದಿದೆ. ಇದು ರೆಸ್ಪಾನ್ಸಿಬಿಲಿಟಿ. ಅದನ್ನು ಈ ದಿನ ನೀವು ಹೊರಲಿಕ್ಕೂ ಸಾಧ್ಯ ಆಗಲ್ಲ, ಹೊರದೆ ಇರಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಂಥ ಒಂದು ಪರಿಸ್ಥಿತಿ ಈ ದಿನ ಉದ್ಭವ ಆಗುವಂಥದ್ದಿದೆ. ಹಾಗೆ ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬ ಚಿಂತೆ ಮಾಡುವಂಥದ್ದಿದೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗಿಂತ ಬೇರೆಯವರ ಬಗ್ಗೆನೇ ಹೆಚ್ಚು ಚಿಂತೆಗೆ ಕಾರಣವಾಗುವಂಥದ್ದು. ಹಾಗೆ ನಿಮಗೆ ಯಾವುದೇ ಒಂದು ಪ್ರತಿಫಲ ಬಂದರೂ ಕೂಡ ಚಿಂತೆ ಮಾಡಬೇಡಿ. ಹಾಗೆ ಈ ದಿನ 3ನೇ ವ್ಯಕ್ತಿಯಿಂದ ನಿಮ್ಮ ವ್ಯವಹಾರಕ್ಕೆ ಸ್ವಲ್ಪ ಸಹಾಯ ಸಿಗ್ಬೋದು. ಆದರೂ ಕೂಡ ಬೇರೆಯವರ ಸಹಾಯವನ್ನು ಒಂದು ಚೌಕಟ್ಟಿನೊಳಗೆ ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಇದೆ. ಅಲ್ಲೂ ಕೂಡ ಈ ಖರೀದಿಯ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಎಲ್ಲೋ ಒಂದು ಕಡೆ ಈ ವ್ಯವಹಾರ ಅಷ್ಟೊಂದು ಸುಗಮವಾಗಿ ನಡೆಯಲ್ಲ. ಕೆಲವೊಂದು ವಿಚಾರಗಳಲ್ಲಿ ಮನಸ್ಸಿಗೆ ತುಂಬ ಬೇಸರ ಉಂಟಾಗುತ್ತೆ, ಕಿರಿಕಿರಿ ಉಂಟಾಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಕೂಡ ಈ ದಿನ ಧನಾತ್ಮಕವಾಗಿ ಆಲೋಚನೆ ಮಾಡಿ, ತುಂಬ ಪಾಸಿಟಿವ್ ಆಗಿರಿ. ಭಗವಂತನ ಧ್ಯಾನ ಮಾಡಿ, ಯೋಗ ಮಾಡಿ, ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಈ ದಿನ ವಿಷ್ಣು ತತ್ವ ಇರುವಂಥ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಧ್ಯಮ ಫಲ ಇರುವಂಥ ದಿನ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಸಕ್ತಿ ಇದೆ, ಆದರೆ ಅದೇ ಆಸಕ್ತಿ ಕೊನೆಯವರೆಗೂ ಕೂಡ ಇರಲ್ಲ. ಎಲ್ಲ ಒಂದು ಕಡೆ ಮಧ್ಯದಲ್ಲಿ ನಿರಾಸಕ್ತಿ ಉಂಟಾಗುವಂಥದ್ದು. ಹಾಗೆ ಕೆಲವು ಕೆಲಸಗಳಲ್ಲಿ ತೀವ್ರ ಮುಖಭಂಗವನ್ನು ಅನುಭವಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನದ ಅತಿಯಾದ ಮಾತು ಕೂಡ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿಸಿಬಿಡುತ್ತೆ. ಹಾಗಾಗಿ ಯಾರು ಹೆಚ್ಚು ಮಾತಾಡ್ತಾರೋ ಅಂಥವರು ಬಹಳ ಬೇಗ ಎಡುವಂಥ ಸಾಧ್ಯತೆಗಳಿರೋದ್ರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಧಾನ ಇರಲಿ, ಮಾತಿನಲ್ಲಿ ವಿಶ್ವಾಸ ಇರಲಿ, ಮಾತಿನಲ್ಲಿ ಹಿಡಿತ ಇರಲಿ. ಆಗ ಅಲ್ಪ ಸ್ವಲ್ಪ ಒಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸ್ವಲ್ಪ ಸಂಕಷ್ಟದ ಸಮಯ. ಹಾಗಾಗಿನೇ ಈ ದಿನ ಒಂದು ಆಸ್ತಿಯ ಸಂಬಂಧವಾಗಿ ಯಾವುದೇ ವಿಚಾರಗಳನ್ನು ಕೂಡ ಈ ತೀರ್ಮಾನ ಮಾಡುವಂಥ ವಿಚಾರ ಬಹಳ ಮುಖ್ಯವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ಲೇವಾದೇವಿ ವ್ಯವಹಾರವನ್ನು ಮಾಡೋದು ಕೂಡ ಎಚ್ಚರ ಇರಲಿ. ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಈ ವ್ಯವಹಾರವನ್ನು ಇಟ್ಕೊಳ್ಬೇಡಿ. ಇನ್ನು ವೃತ್ತಿರಂಗದಲ್ಲಿ ಹಿರಿಯ ಅಧಿಕಾರಿಗಳ ಒತ್ತಡ ಈ ದಿನ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ನೀವು ಕೋಪಪ್ ಮಾಡಬೇಕು. ರೈಸ್ ಟು ದ ಅಕೇಶನ್ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಬೆಳವಣಿಗೆ, ನಿಮ್ಮ ಒಂದು ಬುದ್ಧಿಯ ವಿಕಾಸ ಆ ಸಂದರ್ಭಕ್ಕೆ ಅನುಗುಣವಾಗಿ ಅಪ್ಗ್ರೇಡ್ ಆಗಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ. ಪ್ರಯತ್ನ ಇಲ್ಲದೆ ಫಲ ಇಲ್ಲ. ಇನ್ನು ಈ ದಿನ ನೀವು ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಒಂದು ಸಾಧ್ಯತೆ ಕೂಡ ಇದೆ. ಅದರಲ್ಲಿ ತುಂಬ ಆಸಕ್ತಿ ಇದೆ, ಆದರೆ ಸಮಯದ ಅಭಾವದಿಂದ ಅದನ್ನು ಕೂಡ ಮುಂದೂಡುವಂಥದ್ದು ಕೂಡ ಇರುತ್ತೆ.
ಇನ್ನು ಈ ದಿನದಲ್ಲಿ ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ ಬೇಡಿಕೆ ಜಾಸ್ತಿ ಇರುತ್ತೆ. ಆ ಬೇಡಿಕೆಗೆ ಅನುಗುಣವಾಗಿ ನೀವು ಪೂರೈಕೆಯನ್ನು ಮಾಡಬೇಕು. ಅಂದರೆ ಆ ಕೆಲಸವನ್ನು ನಿಭಾಯಿಸಬೇಕು, ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಹಾಗಾಗಿ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಆಸಕ್ತಿದಾಯಕವಾದಂತಹ ದಿನ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹ ಜಾಸ್ತಿ ಇರುತ್ತೆ. ಇದ್ದಬದ್ದ ಕೆಲಸಕ್ಕೆಲ್ಲ ಕೈ ಹಾಕ್ತೀರಿ, ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸ್ತೀರಿ. ಅಂಥ ಒಂದು ಪ್ರಯತ್ನ ಇದೆ. ಪ್ರಯತ್ನ ಸ್ವಲ್ಪ ನಿಧಾನ ಆದರೂ ಕೂಡ ಮುಂದೆ ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ಹಾಗೆ ಈ ದಿನ ನಿಮ್ಮ ಹಿರಿಯರ ಅಂದರೆ ಕುಟುಂಬದಲ್ಲಿರುವಂಥ ಹಿರಿಯರು, ಪೋಷಕರು, ಇವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಬಂಧು ಮಿತ್ರರ ಸಹಕಾರಗಳು ನಿಮಗೆ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ಆಸ್ತಿ ಖರೀದಿ ಬಗ್ಗೆ ಹಣಕಾಸಿನ ನೆರವು ದೊರೆಯುವಂಥದ್ದು ಬ್ಯಾಂಕಿನಿಂದಲೋ, ಸಂಸ್ಥೆಯಿಂದಲೋ ಅಥವಾ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಈ ದಿನ ಹಣದ ವಿಚಾರವಾಗಿ ನಿಮಗೆ ತುಂಬ ಫೇವರಬಲ್ ಆಗಿರುವಂಥ ಒಂದು ಫಲಿತಾಂಶವೇ ಸಿಕ್ಕತ್ತೆ. ಹಾಗೆ ಈ ದಿನ ಸಾಂಸ್ಕೃತಿಕ ರಂಗದಲ್ಲಿರುವಂಥವ್ರಿಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅಂಥ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ತನವನ್ನು ನೀವು ಅಲ್ಲಿ ಪ್ರೂವ್ ಮಾಡಿ, ನಿಮ್ಮ ಒಂದು ಟ್ಯಾಲೆಂಟನ್ನು, ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಅಲ್ಲಿ ತೋರಿಸಲಿಕ್ಕೆ ಅವಕಾಶ ಈ ದಿನ ಇದೆ. ಹಾಗೆ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನ ಕೂಡ ಸಿಕ್ಕತ್ತೆ. ಒಂದು ಒಳ್ಳೆಯ ರಿವಾರ್ಡ್ ಕೂಡ ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಸ್ನೇಹಿತರನ್ನು ಕೆಲವು ವಿಚಾರಗಳಿಗೆ ಕಾಯಿಸಬಾರ್ದು. ಕೆಲವು ವಿಚಾರಗಳನ್ನು ಅವರಿಗೆ ತುಂಬ ಬೇಗ ತಿಳಿಸಬೇಕು ಅನ್ನುವಂಥದ್ದು. ಹಾಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಆಲಿಸುವಂಥ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಈ ದಿನ ತುಂಬ ಸಾಮರಸ್ಯದಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಅದು ಕೂಡ ನಿಮಗೆ ಒಂದು ಪ್ಯಾಷನ್. ಅದು ಆ ನಿಟ್ಟಿನಲ್ಲಿ ಈ ದಿನ ದಾನ ಧರ್ಮಾದಿಗಳನ್ನು ಮಾಡುವಂಥ ಒಂದು ಮನಸ್ಸು ಮಾಡಿ, ಭಗವಂತನ ಸೇವೆ ಮಾಡಿ, ಆರಾಧನೆ ಮಾಡಿ, ಹಾಗೆ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನೀವು ಸಾಧನೆಯನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆದರೆ ಸಾಧಿಸುವಂಥ ಛಲ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿನೇ ಆ ಉತ್ಸಾಹ ಅನ್ನುವಂಥದ್ದು, ಆ ಝೀಲ್ ಅನ್ನುವಂಥದ್ದು, ಆ ಒಂದು ಎಂಟರ್ಪ್ರೆನ್ಯೂರ್ಶಿಪ್ ಏನಿದೆ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಈ ದಿನ ರಿಸ್ಕ್ ತಗೊಳ್ಳುವಂಥದ್ದಾಗಲಿ ಅಥವಾ ಈ ದಿನ ಸಾಹಸದ ಕೃತ್ಯಗಳನ್ನು ಮಾಡುವಂಥದ್ದಾಗಲಿ ದೂರ ಉಳಿಯುತ್ತೆ. ಇದು ಕನಸಿನ ಮಾತು. ಹಾಗಾಗಿ ತುಂಬ ಸೇಫಾಗಿ ಇರಬೇಕು, ತುಂಬ ಸುಲಭವಾದ ಕೆಲಸಗಳಾಗಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿದೆ. ಇದು ಸೋಮಾರಿತನದಿಂದ ಬರಬಹುದು, ಆತ್ಮವಿಶ್ವಾಸದ ಕೊರತೆಯಿಂದ ಬರಬಹುದು. ಒಟ್ಟಾರೆ ಈ ದಿನ ಅಷ್ಟೊಂದು ಲವಲವಿಕೆ ಅನ್ನುವಂಥದ್ದು ಇರಲ್ಲ. ಹಾಗೆ ಪ್ರಮುಖವಾದಂತಹ ವಿಚಾರಗಳಲ್ಲಿ ನೀವು ಮಾಡುವಂಥ ಆಲೋಚನೆಗಳಾಗಲಿ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ಸ್ಥಿರವಾಗಿರಲ್ಲ. ಅಲ್ಲೂ ಕೂಡ ಸ್ವಲ್ಪ ವೇವರಿಯಾಗಿ ಇರುವಂಥದ್ದು. ಹಾಗಾಗಿ ಕೆಲವು ವ್ಯವಹಾರಗಳು ಮುಂದೆ ಸಾಗಲ್ಲ. ಇದು ಹತಾಶೆಯನ್ನು ತರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಅಧಿಕಾರಿಗಳ ಜೊತೆಯಲ್ಲಿ ಈ ದಿನ ಚರ್ಚೆಗಳಾಗುವಂಥ ಸಾಧ್ಯತೆ ಇದೆ. ಆದಷ್ಟು ಚರ್ಚೆಯನ್ನು ಈ ದಿನ ಸಂವಾದದ ರೂಪದಲ್ಲಿ ನೀವು ಪರಿವರ್ತನೆ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಚರ್ಚೆ ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ರ ಬಗ್ಗೆ ಒಂದು ಆರ್ಗ್ಯುಮೆಂಟ್ ರೀತಿಯಲ್ಲಿ ನಡೆಯುತ್ತೆ. ಆದರೆ ಈ ಸಂವಾದ ಅನ್ನುವಂಥದ್ದು ಪರಸ್ಪರರ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು. ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಯಾರಲ್ಲಿ ಒಂದು ಸತ್ವ ಇದೆ ಅಂಥದ್ದೇ ಊರ್ಜಿತವಾಗತ್ತೆ ಅನ್ನುವಂಥ ಒಂದು ವಿಚಾರಧಾರೆ ಇರುತ್ತೆ. ಹಾಗಾಗಿನೇ ಈ ಸೂಕ್ಷ್ಮತೆಗಳನ್ನು ಈ ದಿನ ನೀವು ಸ್ವಲ್ಪ ಗ್ರಹಿಸಬೇಕಾಗತ್ತೆ. ಹಾಗೆ ಈ ದಿನ ಸಾಹಿತಿಗಳಿಗೆ, ಬರಹಗಾರರಿಗೆ, ಕವಿಗಳಿಗೆ, ಕಲಾವಿದರಿಗೆ ಉತ್ತಮ ಅವಕಾಶ ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಾಮಾಣಿಕತೆ ಏನಿದೆ, ನಿಮ್ಮ ನಿಷ್ಠೆ ಏನಿದೆ, ನಿಮ್ಮ ಸಮಯ ಪ್ರಜ್ಞೆ ಏನಿದೆ, ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ, ಡೆಡಿಕೇಶನ್ ಏನಿದೆ, ಇದು ನಿಮಗೆ ಹೆಚ್ಚಿನ ಗೌರವವನ್ನು ತರುತ್ತೆ. ಹಾಗಾಗಿನೇ ಈ ದಿನ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. 100ಕ್ಕೆ 100ರಷ್ಟು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದ್ದಾಗ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಬರುವಂಥ ಫಲಿತಾಂಶಗಳು ಕೂಡ ನಿಮಗೆ ಅಲ್ಲ, ಇಡೀ ನಿಮ್ಮ ಕುಟುಂಬಕ್ಕೆ ಒಂದು ರೀತಿಯ ಸಹಕಾರಿಯಾಗಿರುತ್ತೆ. ಹಾಗಾಗಿ ಭಗವಂತನ ಸೇವೆಯನ್ನು ಮುಂದುವರಿಸಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು
ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.